ಶ್ರೀ ಶ್ರೀ ಮದ್ದುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ 1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಇವರ ಕಿರುಪರಿಚಯ ಮಾಡಿಕೊಡುವ ಸೌಭಾಗ್ಯ ಇಂದು ನನ್ನದಾಗಿದೆ. ಗುರುಗಳ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಪರಮ ಪೂಜ್ಯರು ಜೂನ್ 16, 1947 ಇಸವಿಯಂದು ಜನಿಸಿದ್ದು ತಮ್ಮ ವಿದ್ಯಾರ್ಥಿ ದೆಸೆಯ ಉದ್ದಕ್ಕೂ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ. ಗುರುಗಳು MSc, PhD ಇನ್ ಸ್ಯಾನ್ಸ್ಕ್ರಿಟ್, ಪೋಸ್ಟ್ ಡಾಕ್ಟರಲ್ ಸ್ಟಡೀಸ್ ಅನ್ನು ಯುರೋಪ್ನಲ್ಲಿ ಮುಗಿಸಿರುತ್ತಾರೆ. ಬಸವಣ್ಣವರ ಸಮಕಾಲೀನ ಶರಣ 12ನೇ ಶತಮಾನದ ಶ್ರೀ ಮರಳು ಸಿದ್ಧರು ತಮ್ಮ ಉತ್ತರಾಧಿಕಾರಿಗೆ ತರಳಬಾಳು ಅಂದರೆ ದೀರ್ಘಕಾಲ ಬಾಳು ಬಾಲಕನೇ ಎಂದು ಅರಸಿರುತ್ತಾರೆ. ಅಂದಿನಿಂದ ಇಂದಿನವರೆಗೂ ಬೃಹನ್ಮಠದ ಎಲ್ಲ ಮಠಾಧೀಶರು ಸಮಾಜದ ಉನ್ನತಿಗಾಗಿ ಜಾತಿ ಮತ್ತು ಅಥವಾ ಧಾರ್ಮಿಕ ನಂಬಿಕೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಶ್ರೇಷ್ಠ ಮಟ್ಟದ ಸಾಮಾಜಿಕ ಕಳಕಳಿಯಿಂದ ಕೂಡಿದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿರುತ್ತಾರೆ. ಸಿರಿಗೆರೆ ಶ್ರೀ ತರಳಬಾಳು ಮಠವು ಪ್ರಖ್ಯಾತ ಧಾರ್ಮಿಕ ಪೀಠ. ಗ್ರಾಮೀಣ ಭಾಗಗಳಲ್ಲಿ ತನ್ನ ಚಟುವಟಿಕೆಗಳು ಮತ್ತು ಜನಪರ ಕಾಳಜಿಗೆ ಪ್ರಸಿದ್ಧ ಸಂಸ್ಥೆಯಾಗಿದೆ. ಶ್ರೀ ಬೃಹನ್ಮಠಕ್ಕೆ 1979ರಲ್ಲಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮಠಾಧೀಶರಾಗಿ ತಮ್ಮ ಸಾರ್ಥಕ ಕಾಯಕ ಸೇವೆಯನ್ನು ಇಂದಿನವರೆಗೂ ಸಲ್ಲಿಸುತ್ತಾ ಬರುತ್ತಿದ್ದಾರೆ. ಗುರುಗಳು 500ಕ್ಕೂ ಹೆಚ್ಚು ಅಂಕಣಗಳನ್ನು 2008ರಿಂದ ವಿಜಯ ಕರ್ನಾಟಕ ಪತ್ರಿಕೆಗೆ ಬಿಸಿಲು ಬೆಳದಿಂಗಳು ಎಂಬ ಶೀರ್ಷಿಕೆ ಅಡಿ ಬರೆಯುತ್ತಿದ್ದಾರೆ ಮತ್ತು ಕನ್ನಡ, ಇಂಗ್ಲಿಷ್ನಲ್ಲಿ ಹಲವಾರು ಪುಸ್ತಕಗಳನ್ನು ಬರೆದಿರುತ್ತಾರೆ. ಪರಮ ಪೂಜ್ಯರು ಹಲವಾರು ಸಾಫ್ಟ್ವೇರ್ಗಳ ಡೆವಲಪ್ಗಳನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದವು ಗಣಕ ಶತಧ್ಯಾಯಿ. ದಿಸ್ ಇಸ್ ಎ ಯುನಿಕ್ ಸಾಫ್ಟ್ವೇರ್ ಆನ್ Sanskrit grammar based on the famous Panini's Sutras dated back to 5th century BC. The software was first demonstrated by the Swamiji at the 9th World Sanskrit Conference held in Melbourne, Australia in 1994 and won the appreciation of the world Sanskrit scholars. The Swamiji was unanimously elected as the honorable president of the 10th World Sanskrit Conference. ಎರಡನೇದು ವಚನಗಳ ಉಳಿವಿಗಾಗಿ ನಮ್ಮೆಲ್ಲರಿಗಾಗಿ ಗಣಕ ವಚನ ಸಂಪುಟ ಎಂಬ ಸಾಫ್ಟ್ವೇರ್ ಮಾಡಿರುತ್ತಾರೆ. ನಿಮ್ಮ ಮೊಬೈಲ್ನಲ್ಲಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಇದರಲ್ಲಿ 22,000ಕ್ಕೂ ಹೆಚ್ಚು ವಚನಗಳು ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು ಇನ್ನೂ ಹೆಚ್ಚು ಭಾಷೆಗಳಲ್ಲಿ ಪದಗಳು, ಅರ್ಥಗಳು, ವಿವರಣೆ, ಸಂಗೀತದ ಮೂಲಕ ನಿಮಗೆ ಸಿಗುತ್ತವೆ. ನಾವೆಲ್ಲರೂ ಇಲ್ಲಿ ಈಗ ಡೌನ್ಲೋಡ್ ಮಾಡಿಕೊಳ್ಳಲು ಕೂಡ ಅವಕಾಶ ಇದೆ. ಇಲ್ಲಿ ನೋಡ್ಬೋದು ನೀವು. ರೈತರಿಗಾಗಿ ಭೂಮಿ ನೇರ ಪರಿಹಾರ. ಗುರುಗಳು ಸರ್ಕಾರದ ಜೊತೆ ಸೇರಿ ಈ ಆ್ಯಪ್ ಮಾಡಿರುತ್ತಾರೆ. ಇದರಲ್ಲಿ ಸರ್ಕಾರದಿಂದ ರೈತರಿಗೆ ಬರುವ ಬರ ಪರಿಹಾರದ ಹಣ ನೇರ ರೈತರ ಖಾತೆಗೆ ಜಮಾ ಆಗುತ್ತದೆ. ಇದು ಗುರುಗಳು ರೈತರಿಗಾಗಿ ನೀಡಿದ ಕಾಣಿಕೆ. ನಮ್ಮ ಹಳ್ಳಿ ಕಡೆ ಗುರುಗಳಿಗೆ ಇದಕ್ಕೆ ಈ ರೀತಿಯ ಸಾಫ್ಟ್ವೇರ್ ಮಾಡಿರೋದೆಲ್ಲ ನೋಡಿ ಕಂಪ್ಯೂಟರ್ ಸ್ವಾಮೀಜಿ ಅಂತಲೂ ಭಾಳ ಫೇಮಸ್ಸು. ಸಾಮಾಜಿಕ ಕಾರ್ಯಗಳು 20 ವರ್ಷದಿಂದ ಮದ್ಯಪಾನ ಮುಕ್ತ ಸಮಾಜಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಸ್ಮಾಲ್ ಸೇವಿಂಗ್ ಪ್ರಾಜೆಕ್ಟ್ ಅಂತ ಮಾಡಿದ್ದಾರೆ. ಸರ್ಕಾರದ ಜೊತೆಗೂಡಿ 421 ಹಳ್ಳಿಗಳಲ್ಲಿ ಶೌಚಾಲಯ ಕಟ್ಟಿಸಿದ್ದಾರೆ. ಗುರುಗಳು ತರಳಬಾಳು ಕಲಾ ಸಂಘ ಅಂತ ಕಟ್ಟಿ ಕಲೆ, ನಾಟಕ, ಸಂಸ್ಕೃತಿ ಉಳಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ನೆರೆ ಬಂದಾಗ ಎಲ್ಲರೂ ಆಹಾರ, ಹಣ, ಔಷಧಿ ತೆಗೆದುಕೊಂಡು ಹೋದರು. ಗುರುಗಳು ಹೋಗಿ ಆಹಾರ, ಔಷಧಿ ತೆಗೆದುಕೊಂಡು ಹೋಗಿ ವಾಪಸ್ ಬರ್ತಾ ನೆರೆಯಿಂದ ಪೀಡಿತ ಆದಂಥ 250ಕ್ಕೂ ಹೆಚ್ಚು ಮಕ್ಕಳನ್ನು ಕರ್ಕೊಂಬಂದು ಸಿರಿಗೆರೆ ಮಠದಲ್ಲಿ ಉಚಿತ ವಿದ್ಯಾಭ್ಯಾಸ ನೀಡ್ತಾ ಇದ್ದಾರೆ. 100 ಮಕ್ಕಳಿಗೆ ಮೆರಿಟ್ ಸ್ಕಾಲರ್ಶಿಪ್ ನೀಡ್ತಿದ್ದಾರೆ. ಇಂದು ಸಿರಿಗೆರೆಯಲ್ಲಿ 5,000ಕ್ಕೂ ಹೆಚ್ಚು ಮಕ್ಕಳು ಉಚಿತ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅದರಲ್ಲಿ 1,500ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಕರ್ನಾಟಕದಲ್ಲಿ ಇದು ಅತಿ ಹೆಚ್ಚು ಯಾವುದಾದ್ರೂ ಮಠದಲ್ಲಿದ್ದರೆ. ಮಠದ 250ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು 14 ಜಿಲ್ಲೆಗಳಲ್ಲಿ 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡ್ತಾ ಇದೆ. ನಮ್ಮ ಹಳ್ಳಿ ಕಡೆ ಗುರುಗಳನ್ನ ಇಂಥ ಕಾರ್ಯ ನೋಡಿ ಶಿಕ್ಷಣದ ಸ್ವಾಮೀಜಿ ಅಂತಲೂ ಕರೀತಾರೆ. Swamiji has participated in 3rd World Sanskrit Conference, Paris, and he was the honorable president of 10th World Sanskrit Conference in 1997, Assembly of World Religious New Jersey in 1985, Asia Pacific Summit, World Peace Summit in 2008, and many more. ದೇಶದಲ್ಲಿ ರೈತರಿಗೆ ನೀರಿಲ್ಲ ಅಂದರೆ ಕಪ್ಪೆಗೆ ಮದುವೆ ಮಾಡಿಸ್ತಾರೆ, ದೇವರಿಗೆ ಬೇಡ್ಕೊಂತಾರೆ ಅಥವಾ ಸರ್ಕಾರಕ್ಕೆ ಕೇಳ್ತಾರೆ. ಆದರೆ ಮಧ್ಯ ಕರ್ನಾಟಕದಲ್ಲಿ ರೈತರು ಸೀದಾ ಪರಮ ಪೂಜ್ಯರ ಹತ್ರ ಬೇಡ್ಕೊಂತಾರೆ. ಯಾಕಂದರೆ ಅವ್ರ ಹಳ್ಳಿಯ ಕೆರೆಗೆ ಪಕ್ಕ ನೀರು ಬರುತ್ತೆ ಅಂತ. ಸುಮಾರು
500ಕ್ಕೂ ಹೆಚ್ಚು ಕೆರೆಗಳಿಗೆ ನೀರು ತುಂಬಿಸಿ ಗುರುಗಳು ಇನ್ನೂ ಕಾರ್ಯ ನಡೀತಾ ಇದೆ. 500ಕ್ಕೂ ಹೆಚ್ಚು ಕೆರೆಗಳದ್ದು. ನಮ್ಮ ಹಳ್ಳಿ ಕಡೆ ಗುರುಗಳಿಗಿಂತ ಕಾರ್ಯ ನೋಡಿ ಭಗೀರಥ ಅಂತ ಕರಿತಾ ಇದ್ದಾರೆ. ಗುರುಗಳಿಗೆ ಹಲವು ಪ್ರಶಸ್ತಿಗಳು ಬಂದಿವೆ. ಅಂಬಾಸಿಡರ್ ಆಫ್ ಪೀಸ್, ಆದಿಕವಿ ಪ್ರಶಸ್ತಿ, ಸ್ಪಂದನ ಪುರಸ್ಕಾರ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಅವಾರ್ಡ್, ಡಾಕ್ಟರ್ TMA ಪೈ ಡಿಸ್ಟಿಂಗ್ವಿಷ್ ಸರ್ವಿಸ್ ಅವಾರ್ಡ್, ಇನ್ನೂ ಹೆಚ್ಚು ಹಲವು ಪ್ರಶಸ್ತಿಗಳು ಬಂದಿದ್ದಾವೆ. ದೇಶದಲ್ಲಿ ಅನ್ಯಾಯ ಆದರೆ ಎಲ್ಲರೂ ಪೊಲೀಸ್ ಕೋರ್ಟ್ ಅಂತ ಹೋದರೆ ಮಧ್ಯ ಕರ್ನಾಟಕದಲ್ಲಿ ಜನ ಪರಮ ಪೂಜ್ಯರ ಹತ್ರ ಹೋಗ್ತಾರೆ. ಯಾಕೆಂದರೆ ಪ್ರತಿ ಸೋಮವಾರ ಸದ್ಧರ್ಮ ನ್ಯಾಯಪೀಠ ಅಂತ ನಡೆಸ್ತಾರೆ. ಕೋರ್ಟ್, ಸುಪ್ರೀಂ ಕೋರ್ಟ್, ಹೈಕೋರ್ಟಲ್ಲಿ ಮುಗಿಯದ ಕೇಸ್ಗಳನ್ನ ಕೂಡ ಗುರುಗಳು ಮುಗಿಸಿ ಜನರಿಗೆ ದಾರಿ ದೀಪ ಆಗಿದ್ದಾರೆ. ಒಂದು ಉದಾಹರಣೆ ಅಂದರೆ 2011ರಲ್ಲಿ ಪಾಸಾದಂಥ KS ಅಭ್ಯರ್ಥಿಗಳು ಅಥವಾ ಅಧಿಕಾರಿಗಳದ್ದು ಕೇಸ್ 10 ವರ್ಷ ಕಾಲ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಥವಾ ಕರ್ನಾಟಕ ಅಸೆಂಬ್ಲಿಲಿ ರಿಜೆಕ್ಟ್ ಆಗಿತ್ತು. 2019ರಲ್ಲಿ ಅವರು ಬಂದ್ಬಿಟ್ಟು ಗುರುಗಳ ಸದ್ಧರ್ಮ ನ್ಯಾಯಪೀಠಕ್ಕೆ ಈ ಕೇಸ್ನ ಕೊಡ್ತಾರೆ. 2021ರಲ್ಲಿ ಎಲ್ಲ ಪಕ್ಷಗಳ ಜೊತೆ ಮಾತಾಡಿ, ಸರ್ಕಾರದ ಜೊತೆ ಮಾತಾಡಿ 2021ರಲ್ಲಿ 362 KS ಆಫೀಸರ್ಸ್ಗೆ ಆರ್ಡರ್ ಕಾಪಿ ಸಿಗೋ ಥರ ಮಾಡಿದ್ದಾರೆ. ಇಂದು ಅವರು ಕರ್ನಾಟಕದಲ್ಲಿ ಬೇರೆ ಕಡೆ ತಹಸೀಲ್ದಾರ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹಳ್ಳಿ ಕಡೆ ಗುರುಗಳಿಗೆ ಡಾಕ್ಟ್ರು ಸ್ವಾಮೀಜಿ ಅಂತಾರೆ. ಅಂದರೆ ಅವರು PhD ಮಾಡಿದ್ದಾರೆ ಅನ್ನೋದಕ್ಕಿಂತ ಜಾಸ್ತಿ ಸಮಾಜದ ಅನಾರೋಗ್ಯಗಳಿಗೆ ಇವರು ಚಿಕಿತ್ಸೆ ನೀಡಿ ಆರೋಗ್ಯ ಸಮಾಜ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಹಳ್ಳಿ ಕಡೆ ಅವ್ರನ್ನ ಡಾಕ್ಟ್ರು ಸ್ವಾಮೀಜಿ ಅಂತಾರೆ. ಇಂಥ ಮಹಾನ್ ಕಾಯಕ ಯೋಗಿ ಪರಿಚಯ ಮಾಡಿಕೊಡಲು ನನಗೆ ಸಿಕ್ಕ ಸಮಯ ಏನನ್ನೂ ಸಾಲದು. ನನಗೆ ದೊರೆತ ಕಾಲಾವಧಿಯ ಕಟ್ಟಳೆಯೊಳಗೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಕಿರು ಪರಿಚಯವನ್ನು ನಿಮ್ಮೆದುರಿಗೆ ನನ್ನ ಶಕ್ತಿಯನುಸಾರ ಪ್ರಸ್ತುತಪಡಿಸಿದ್ದೆ ಎನ್ನುವ ವಿಶ್ವಾಸದೊಂದಿಗೆ ನಿಮ್ಮ ಶರಣ ಮೋಹನ್ BP. ಧನ್ಯವಾದಗಳು. ಸಾಗರದ ಆಚೆ ಇರುವ ನಿಮ್ಮನ್ನೆಲ್ಲ ನೋಡಿದ ಮೇಲೆ ನಮಗೆ ಈ ಸಭೆಯ ಆರಂಭದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ವಿವಿಧ ವೇಷಭೂಷಣ ಸ್ಪರ್ಧೆ ಮಾಡಿದ್ರಲ್ಲ, ಅವ್ರು ನೆನಪಾಗ್ತಾರೆ. ಅದರಲ್ಲಿ ಒಂದು ಮಗು ಹನುಮಂತನ ಪಾತ್ರ ವಹಿಸಿತ್ತಲ್ಲ, ಸೀತೆಯ ಅನ್ವೇಷಣೆಯಲ್ಲಿ ಸಾಗರವನ್ನು ದಾಟಿ ಲಂಕೆಗೆ ಹೋದಂಥ ಹನುಮಂತನ, ಶ್ರೀರಾಮನ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಹಾಗೆ ನಿಮ್ಮನ್ನೆಲ್ಲ ನೋಡಿದಾಗ ನಮಗನಿಸೋದು ನಮ್ಮ ಭಾರತದಿಂದ ದುಬೈಗೆ ಹಾರಿ ಬಂದ ಹನುಮಂತರು ನೀವು ಅಂತ ಅನಿಸ್ತಾ ಇದೆ ನನಗೆ. ಆಂಜನೇಯ ಒಬ್ಬನೇ ಶ್ರೀಲಂಕೆಗೆ ಹೋದರೆ ಆಂಜನೇಯಗೂ ನಿಮಗೂ ಇರೋ ವ್ಯತ್ಯಾಸ ಅಂದರೆ, ಆಂಜನೇಯ ಒಬ್ಬನೇ ಶ್ರೀಲಂಕೆಗೆ ಹಾರಿ ಹೋದರೆ ನೀವು ಆಂಜನೇಯನ ತಾಯಿ ಇದ್ದಾಳಲ್ಲ, ಯಾರು? ಅಂಜನಾದೇವಿ. ತಾಯಿಯೊಂದಿಗೂ ನೀವು ಇಲ್ಲಿ ಹಾರಿ ಬಂದಿರೋ ಅನ್ನೋದು ಒಂದು ವಿಶೇಷ. ಇನ್ನು ಮೂರನೇದು ಹೇಳೋದಕ್ಕೆ ಆಂಜನೇಯ ಮದುವೆ ಆಗಿರಲಿಲ್ಲ. ಹೀಗಾಗಿ ನೀವು ಮದುವೆಯಾದ ಆಂಜನೇಯರು ಮಡದಿ ಜೊತೆಗೂ ಇಲ್ಲಿಗೆ ಹಾರಿ ಬಂದಿದ್ದೀರಿ ಅಂತ ಹೇಳಕ್ಕೆ ಬಯಸ್ತೇವೆ. ನಮಗೆ ಪರದೇಶಗಳು ಅಪರಿಚಿತ ಏನಲ್ಲ. ಅಮೇರಿಕೆಗೆ ಹೋದಾಗ ಅನೇಕ ಸರಿ ಹೋಗಿದ್ದೀವಿ. ನಿಮ್ಮನ್ನೆಲ್ಲ ನೋಡಿದಾಗ ಆ ಕವಿತೆ ಹೇಳಬೇಕು ಅಂತ ಅನಿಸುತ್ತೆ. ಶ್ರೀಮತಿ ವಿಮಲಾ ಚನ್ನಬಸಪ್ಪ ಅಂತಿದ್ರು ವಾಷಿಂಗ್ಟನ್ನಲ್ಲಿ. ಹಿಂದೆ ಜಸ್ಟಿಸ್ ಮಳಿಮಠಿದ್ರಲ್ಲ, ಅವರ ಅಕ್ಕನ ತಂಗಿನ ಅಕ್ಕ ಅಲ್ಲಿಯೇ ನೆಲೆಸಿದ್ರು, ಅಲ್ಲಿಯೇ ಮಣ್ಣಿನಲ್ಲೇ ಒಂದಾಗಿಬಿಟ್ರು. ನಾವು ಭಾಳ ವರ್ಷಗಳು ಹೋದಾಗಲೆಲ್ಲ ಅವರು ನಮ್ಮೊಂದಿಗೆ ಬಹಳ ಆತ್ಮೀಯ ಒಡನಾಟ ಇಟ್ಕೊಂಡಿದ್ದರು. ಅವರ ಬರೆದಂಥ ಒಂದು ಕವಿತೆ ಈ ಸಂದರ್ಭ ನಮಗೆ ನೆನಪಾಗ್ತಾ ಇದೆ. ಇದು ಅಮೇರಿಕದಲ್ಲಿರ್ತಕ್ಕಂಥ ಭಾರತೀಯರನ್ನು ಕುರಿತು ಶ್ರೀಮತಿ ವಿಮಲಾ ಚನ್ನಬಸಪ್ಪ ಲಿಂಗೈಕ್ಯ ಬರೆದಂಥ ಕವಿತೆ. ಭಾರತ ಬಿಟ್ಟು ಬೆಂಗಳೂರು ಬಿಟ್ಟು ಬಂದದ್ದಾಯಿತು ಇಲ್ಲಿ, ದೊಡ್ಡ ದೇಶದಾಗೆ ದುಡ್ಡು ನಂಚ್ಕೊಂಡು ಮನಸ್ಸು ಹೋಗ್ತೈತೆ ಅಲ್ಲಿ. ಕೆಲಸ ಸಿಗದು ದುಡ್ಡಿಲ್ಲ ಅಂತ ಏನೋ ಬಂದ್ವಿ ಇಲ್ಲಿ, ಕೆಲಸ ದುಡ್ಡು ಎರಡೂ ಇದ್ದರೂ ನಮ್ಮೋರಿಲ್ಲ ಇಲ್ಲಿ.
ಅಲ್ಲಿದ್ದವರಿಗೆ ಇಲ್ಲಿ ಬರಬೇಕು ಅಂತ ಏನೋ ಭಾರಿ ಹುಚ್ಚು, ಇಲ್ಲಿದ್ರೂ ಅಲ್ಲಿದ್ದು ನೆನೆಸೋದು ಏನಿದ್ದು ನನಗೆ ಪೆಚ್ಚು. ಮೈಸೂರು ಮಲ್ಲಿಗೆ ರೇಷ್ಮೆ ಸೀರೆ ಇಲ್ಲಿದ್ದು ನನಗೆ ಕನಸು, ಮೈಸೂರಿನಲ್ಲೇ ಇರೋ ಹುಡುಗಿಗೆ ಪ್ಯಾಂಟು ಸ್ಕರ್ಟಿನ ದಿರಿಸು. ಐಸ್ ಕ್ರೀಮ್ ಕೇಕು ಚಾಕ್ಲೇಟ್ ಬೇಕು ಇಲ್ಲಿದ್ದ ಮಕ್ಕಳಿಗೆ, ಇಡ್ಲಿ ದೋಸೆ ಬೋಂಡ ನೆಲೆಸಿ ಬಾಯಲ್ಲಿ ನೀರು ಇಲ್ಲಿ. ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ಅಂತ ನಮಗೆ ಒದ್ದಾಟ ಇಲ್ಲಿ, ಹುಟ್ಟೋಕೆ ಮೊದಲೇ ಕಾನ್ವೆಂಟಿಗೆ ಹಾಕಿ ಇಂಗ್ಲೀಷ್ ಕಲಿಸೋದು ಅಲ್ಲಿ. ಅಲ್ಲಿ ಇಲ್ಲಿ ಎಲ್ಲೇ ಆಗಲಿ ನಮ್ಮ ತಾಯಿ ಭಾಷೆ ನವಿರು, ಕೇಳೋಕಾಸೆ ಓದೋಕಾಸೆ, ಕನ್ನಡವೇ ನನ್ನ ತವರು. ಅಂಥ ತವರೂರಿನಿಂದ ಬಂದಂಥ ನೀವೆಲ್ಲರೂ ನಿಮ್ಮ ಮಕ್ಕಳಿಗೆ ವಚನ ಪಾಠ ಕಲಿಸೋದು, ವಚನಗಳ ಪಾಠ ಭಾಳ ಕಸರತ್ತು ಮಾಡ್ತಾ ಇದ್ದೀರಿ. ಒಂದು ಮಗು ದಶಾವತಾರದ ಯಾವ್ಯಾವ ದಶಾವತಾರಗಳು ಅಂತ ಲಿಸ್ಟ್ ಮಾಡ್ತಲ್ಲ, ಡಿಡ್ ಯು ನೋಟಿಸ್ ಕ್ಲೋಸ್ಲಿ ದಟ್ ಬಾಯ್ ಆರ್ ಗರ್ಲ್ ವಾಸ್ ದಿ 10th ಪಾರ್ಟಿಸಿಪೆಂಟ್? ಒಂದು ರೀತಿಯಲ್ಲಿ ಅದೇನು ಸಂಯೋಜಕಿ ಯೋಚನೆ ಮಾಡೇ ಸೇರ್ಪಡೆ ಮಾಡಿಲ್ಲ ನಂಬರ್ ಪಾರ್ಟಿಸಿಪೆಂಟ್ 10 ಅನ್ನೋದನ್ನ, ಏನೋ ಗೊತ್ತಿಲ್ಲ. ಸೊ ದಶಾವತಾರದ ಯಾವ್ಯಾವ ಅವತಾರಗಳು ಅಂತ ಹೇಳ್ತಕ್ಕಂಥ ಬಾಲಕ ಅಥವಾ ಬಾಲಕಿ ಅದರ ನಂಬರು 10 ಆಗಿತ್ತು. ಐ ಡೋಂಟ್ ನೋ ಇಟ್ ವಾಸ್ ಏನು ಯೋಚನೆ ಮಾಡಿದ್ರೋ ಅಥವಾ ಹಾಗೆ ತಾನಾಗಿ ಆಯಿತೋ ಗೊತ್ತಿಲ್ಲ. ಭಾಳ ಒಳ್ಳೆಯ ಅಭಿನಯ ಮಾಡಿದರು ಮಕ್ಕಳು. ಇಂಥ ಮಕ್ಕಳನ್ನು ನಾವು ಗಮನದಲ್ಲಿರಿಸ್ಕೊಂಡು ಭಾಳ ಹಿಂದೆ 1994ರಲ್ಲಿ ಇನ್ನೂ 95 ವಿಂಡೋಸ್ 95 ಬಂದಿರಲಿಲ್ಲ. ಆವಾಗಲೇ ಡಾಸ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಡಿಬೇಸ್ ಮತ್ತು ಕ್ಲಿಪ್ಪರ್ ಬಳಸ್ಕೊಂಡು ನಾವು ಮಾಡಿದಂಥ ಸಾಫ್ಟ್ವೇರ್ 2, ಒಂದು ಪಾಣಿನಿ ಅಷ್ಟಾಧ್ಯಾಯಿ, ಅದರ ಬಗ್ಗೆ ಇಲ್ಲಿ ವಿವರಿಸ್ಲಿಕ್ಕೆ ಹೋಗಲ್ಲ, ವಚನಗಳ ಮೇಲೆ ಮಾಡಿದ್ವಿ. ಆಗ ಕಂಪ್ಯೂಟರ್ ಜ್ಞಾನ ಭಾಳ ಜನಕ್ಕೆ ಇರಲಿಲ್ಲ, ಬಳಕೆಯಲ್ಲೂ ಇರಲಿಲ್ಲ. ಈಗ ಮೊಬೈಲ್ ಹೆಚ್ಚು ಬಳಕೆಯಲ್ಲಿರೋದ್ರಿಂದ ಕಳೆದ ವರ್ಷ ನಾವು ಅಧಿಕೃತವಾಗಿ ಅದರ ಶಿವಶರಣರ ವಚನ ಸಂಪುಟ ಅನ್ನುವ ಒಂದು ವಚನ ಆ್ಯಪನ್ನು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಬಿಡುಗಡೆ ಮಾಡಿದ್ದು ಆಗಸ್ಟ್ 1. ಆ ಒಂದು ಆ್ಯಪನ್ನು ನಿಮ್ಮಲ್ಲಿ ಯಾರ್ಯಾರು ಯಾವ್ಯಾವ ಮೊಬೈಲ್ ಬಳಸ್ತಿರೋ ಗೊತ್ತಿಲ್ಲ. ಆಂಡ್ರಾಯ್ಡ್ ನೀವು ಬಳಸ್ತಾ ಇದ್ದರೆ ಆ್ಯಪ್ ಸ್ಟೋರಿಗೆ ಹೋಗಿ, ಅಲ್ಲ ಅದು ಪ್ಲೇ ಸ್ಟೋರಿಗೆ ಹೋಗಿ ವಚನ ಸಂಪುಟ ಅಂತ ಹೇಳಿದರೆ ನೀವು ಸಿಗುತ್ತೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಐಫೋನ್ ಇದ್ದರೆ ಈಸ್ ಎ ವೆಬ್ ಬೇಸ್ಡ್ ಪ್ರೋಗ್ರಾಮ್, ಹಾಗೆ ನೋಡ್ಕೊಂಬಿಡ್ಬೋದು. ನಮ್ಮ ಸಂಯೋಜಕರು ಅದರ ಲಿಂಕನ್ನು ಹಾಕಿದ್ದೀರಿ ಅಂತ ಕಾಣುತ್ತೆ. ಎಸ್, ದಿಸ್ ಈಸ್ ದಿ ಒನ್. ಇದಕ್ಕೆ ನಾವು ಶಿವಶರಣರ ವಚನ ಸಂಪುಟ ಅಂತ ಹೆಸರಿಟ್ಟಿದ್ದೀವಿ. ಇದರಲ್ಲಿ ಬಸವಣ್ಣವರು, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಸಿದ್ಧರಾಮ ಅಷ್ಟೇ ಅಲ್ಲ, ಎಲ್ಲ ಶಿವಶರಣರ ಸಮಗ್ರ ವಚನಗಳು, 22,000ಕ್ಕೂ ಹೆಚ್ಚು ವಚನಗಳು ನಿಮ್ಮ ಅಂಗೈಯ ತುದಿ ಬೆರಳಲ್ಲಿ ಸಿಗೋ ಹಾಗೆ ನಾವು ಮಾಡಿದ್ದೀವಿ ಅಂತ ಹೇಳೋದನ್ನು ತಿಳಿಸ್ಲಿಕ್ಕೆ ಸಂತೋಷ ಆಗ್ತಾಯಿದೆ. ನಿಮ್ಮ ಕೊರಳಲ್ಲಿ ಲಿಂಗ ಇದೆಯೋ ಇಲ್ಲೋ, ನಿಮ್ಮ ಕೈಯಲ್ಲಂತೂ ಮೊಬೈಲ್ ಇದ್ದೇ ಇರುತ್ತೆ ಅಲ್ವೇ? ಎದೆ ಮೇಲೆ ಲಿಂಗ ಇದ್ದ ಮಾತ್ರಕ್ಕೆ ಲಿಂಗಾಯತ ಆಗಲ್ಲ. ಅಲ್ಲಮ ಪ್ರಭುಗಳು ಹೇಳ್ತಾರೆ ಒಂದು ವಚನದಲ್ಲಿ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದವಣೇನು ಹಸಿವು ಹಿಂಗ ಬಲ್ಲದೆ ಅಂತ. ಹೊಟ್ಟೆ ಮೇಲೆ ಬುತ್ತಿ ಗಂಟನ್ನು ಕಟ್ಕೊಂಡು ಸುತ್ಕೊಂಡ್ರೆ ಹಸಿವು ಹೋಗುತ್ತೇನೋ? ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆಯನ್ನು ಹಸಿವು ಹಿಂಗಬಹುದೇ. ಹಾಗೆ ಅದೇ ಮೇಲೆ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಲಿಂಗಾಯತ ಆಗಲ್ಲ, ಧರಿಸದೇ ಇದ್ದ ಮಾತ್ರಕ್ಕೆ ಲಿಂಗಾಯತ ಅಲ್ಲ ಅಂತಲೂ ಅಲ್ಲಕ್ಕಾಗಲ್ಲ. ಹಾಗಾದ್ರೆ ನಿಮಗೊಂದು ಫ್ರೀಡಮ್ ಕೊಟ್ಬಿಟ್ವಿ ಅಂತ ತಿಳ್ಕೊಬೇಡ, ನಿಮಗೆ ಒಂದು ಲೈಸೆನ್ಸ್ ಕೊಟ್ಬಿಟ್ವಿ ಅಂತಂದು. ಅದರ ಅರ್ಥ ಏನು ಅಂತ ನೀವು ಗ್ರಹಿಸಿದರೆ ಯಾರೂ ಹೇಳೋದು ಬೇಕಲ್ಲ, ನೀವು ಅದನ್ನು ಧರಿಸ್ತೀರಿ. ಒಮ್ಮೆ
ಇದನ್ನು ನಿನ್ನೆನೂ ಹೇಳಿದ್ದು ಇದರಲ್ಲಿ ಮಸ್ಕತ್ನಲ್ಲಿ ಭಾಳ ವರ್ಷಗಳ ಹಿಂದೆ ಹೋದಾಗ ಅಮೇರಿಕಕ್ಕೆ ಅಟ್ಲಾಂಟಾದಲ್ಲಿ, ಇವತ್ತು ಹೇಗೆ ನೀವು ಖುಷಿ ಪಡ್ತಾಯಿದ್ರು ಹಾಗೆ ಅಲ್ಲಿಯ ತಂದೆ ತಾಯಿಗಳು ಯಾರ ಮನೇಲಿ ಬಿಡಾರ ಮಾಡಿದ್ವೋ, ನನ್ನ ಮಗನಿಗೆ ತಾವು ದೀಕ್ಷೆ ಮಾಡಬೇಕು ಲಿಂಗ ದೀಕ್ಷೆ ಅಂತ ಕೇಳಿದರು. ಮಾಡಿದ್ವಿ. ಭಾಳ ಕಷ್ಟ ಆಯಿತು. ನಮ್ಮ ದೇಶದಲ್ಲಿ ಭಾಳ ಸುಲಭ ಲಿಂಗ ದೀಕ್ಷೆ ಮಾಡೋದು. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಕ್ಕಳಲ್ಲಿ ಲಿಂಗ ದೀಕ್ಷೆ ಮಾಡೋದು ಸುಲಭ ಇಲ್ಲ. ಎಲ್ಲ ಪ್ರಶ್ನೆ ಕೇಳ್ತಾರೆ. ವಾಟ್ ಈಸ್ ಇಟ್, ವೈ ಶುಡ್ ಐ ವೇರ್ ಇಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ ಅವರು. ನೀವು ತಲೆ ಮೇಲೆ ಕೊಡ್ತೀರಿ ಅವರಿಗೆ, ಏಯ್ ಹಾಗೆಲ್ಲ ಗುರುಗಳು ಕೇಳಬಾರ್ದು ಅಂತ ಹೇಳಿ. ಹೀಗಾಗಿ ಅವ್ರ ಬುದ್ಧಿ ವಿಕಾಸ ಆಗೋಲ್ಲ. ನಾವು ಅವನಿಗೆ ಕೇಳಿದ ತಕ್ಷಣ ಎಕ್ಸ್ಪ್ಲೇನ್ ಮಾಡಿದ್ವಿ. ನೋಡಪ್ಪ, ಬಸವಣ್ಣವ್ರ ವಚನ ಹೀಗಿದೆ. ಈಗ ಅದರಲ್ಲಿ ನೀವು ಹೋಗಿ ಬಸವಣ್ಣವ್ರ ವಚನ ಕ್ಲಿಕ್ ಮಾಡಿ, ಬಸವಣ್ಣ ಕ್ಲಿಕ್ ಮಾಡಿ, ಅಲ್ಲಿ ಸರ್ಚ್ ಬಟನ್ಗೆ ಹೋಗಿ ಸರ್ಚ್ ಲೆನ್ಸ್ ಇದೆಯಲ್ಲ ಅಲ್ಲಿ. ಸೊ ಟೈಪ್ ಜಗದಗಲ ಮುಗಿಲಗಲ, ಜಗದಗಲ, ಜಗದಗಲ. ಐದರ್ ಯು ಕ್ಯಾನ್ ಟೈಪ್ ಇನ್ ಕನ್ನಡ ಆರ್ ಇನ್ ಇಂಗ್ಲೀಷ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು. ಜಗದಗಲ, ದ್ಯಾಟ್ಸ್ ಇಟ್. ಕ್ಲಿಕ್ ಮೀ ಒತ್ತಿ. ನೋಡಿ ಅಲ್ಲಿ ವಚನ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ಶ್ರೀ ಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ. ಇದು ನಿಮ್ಮ ಮಕ್ಕಳಿಗೆ ಕನ್ನಡ ಓದೋಕ್ಕೆ ಬರೋಲ್ಲ, ಅದಕ್ಕೆ ಅವ್ರಿಗೆ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲೊಂದು ಟ್ರಾನ್ಸ್ಲಿಟ್ರೇಷನ್ ಅಂತ ಕೊಟ್ಟಿದ್ದೀವಿ ರೋಮನ್ ಸ್ಕ್ರಿಪ್ಟಲ್ಲಿ. ಕ್ಲಿಕ್ ದ ಬಟನ್, ಟ್ರಾನ್ಸ್ಲಿಟ್ರೇಷನ್, ದ್ಯಾಟ್ಸ್ ಇಟ್. ಟ್ರಾನ್ಸ್ಲಿಟ್ರೇಷನ್. ದೇ ಕ್ಯಾನ್ ರೀಡ್ ದ ಕನ್ನಡ ಇನ್ ರೋಮನ್ ಸ್ಕ್ರಿಪ್ಟ್. ವಿ ಹ್ಯಾವ್ ಯೂಸ್ ದ ಡಯಾಕ್ರಿಟಿಕಲ್ ಮಾರ್ಕ್ಸ್. ಇಂಟರ್ನ್ಯಾಷನಲಿ ನಾವು ಇಂಡೋಲಾಜಿಕಲ್ ಸ್ಕಾಲರ್ಸು ಒಂದು ತೀರ್ಮಾನಕ್ಕೆ ಬಂದಿದ್ದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ. ಹೀಗಾಗಿ ನಿಮ್ಮಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ಸ್, ಉದಾಹರಣೆಗೆ ಪಾತಾಳದಿಂದ ಅತ್ತರ್ಥ, ಪಿ ಎ ಅಂತ ಇದೆಯಲ್ಲ, ಅದ್ರ ಮೇಲೆ ಹಿಂಗೊಂದು ಗೆರೆ ಹೇಳಿದ್ರೆ ಅದು ದೀರ್ಘ ಆ ಅಂತ. ಟಿ ಮುಂದೆ ಎ ಗೆರೆ ಹೇಳಿದ್ರೆ ತಾ ಅಂತ. ಪಾತಾಳದಿಂದ ಇತ್ಯಾದಿ. ಇದು ಡಯಾಕ್ರಿಟಿಕಲ್ ಮಾರ್ಕ್ಸ್ ಅಂತೀವಿ. ಅದ್ರ ವಿಚಾರಕ್ಕೆ ಹೋಗಲ್ಲ, ಹೆಚ್ಚಿನ ವಿಚಾರಕ್ಕೆ. ಬಟ್ ಇವತ್ತು ಚಿಲ್ಡ್ರನ್ ಕ್ಯಾನ್ ಈಸಿಲಿ ರೀಡ್ ಕನ್ನಡ, ಒರಿಜಿನಲ್ ಕನ್ನಡ ಟೆಕ್ಸ್ಟ್, ರೀಡಿಂಗ್ ದ ರೋಮನ್ ಸ್ಕ್ರಿಪ್ಟ್. ಸೊ ಇದಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೊಟ್ಟಿದ್ದು. ಇಂಗ್ಲೀಷ್ ಬಟನ್ ಒತ್ತಿ, ಇಂಗ್ಲೀಷ್ ಬಟನ್. ಯು ಹ್ಯಾವ್ ದಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್. ದಿಸ್ ಇಸ್ ನಾಟ್ ಗೂಗಲ್ ಟ್ರಾನ್ಸ್ಲೇಷನ್. ದಿ ರಿಯಲ್ ಟ್ರಾನ್ಸ್ಲೇಷನ್ ಮೇಡ್ ಬೈ ಯೂನಿವರ್ಸಿಟಿ ಸ್ಕಾಲರ್ಸ್, ಪ್ರೊಫೆಸರ್ಸ್. ದೆನ್ ಕೆಳಗೊತ್ತು ಹಿಂದಿ ಒತ್ತಿ, ಹಿಂದಿ. ನೋಡಿ ಹಿಂದಿಯಲ್ಲಿ ಬರುತ್ತೆ ಟ್ರಾನ್ಸ್ಲೇಷನ್. ದೆನ್ ತೆಲುಗು ಒತ್ತಿ. ಇಲ್ಲಿ ಯಾರಾದರೂ ತೆಲುಗಿನರಿದ್ದೀರಾ? ತೆಲುಗು ಒತ್ತಿ, ಯು ಗೆಟ್ ದ ತೆಲುಗು ಟ್ರಾನ್ಸ್ಲೇಷನ್. ತಮಿಳ್ ಒತ್ತಿ, ತಮಿಳ್ ಟ್ರಾನ್ಸ್ಲೇಷನ್. ಉರ್ದು ಒತ್ತಿ, ದಟ್ಸ್ ಇಟ್, ಉರ್ದು. ಇದು ಅಲ್ಲದೇನೆ ಇದು ಸಂಗೀತನೂ ಅಳವಡಿಸಿದ್ದೀವಿ. ಮ್ಯೂಸಿಕ್ ಅಂತ ಬಟನ್ ಇದೆ ನೋಡಿ ಅಲ್ಲಿ. ಮ್ಯೂಸಿಕ್ ಒತ್ತಿ, ಎಡಗಡೆ ಎಡಗಡೆ ಎಡಗಡೆ, ಫಸ್ಟ್ ಒನ್, ಫಸ್ಟ್. ದಟ್ ಇಸ್ ಇಟ್. ಕ್ಲಿಕ್ ದ. ನಿಮ್ಮಗಲ ಜಗ, ಎಲ್ಲರೂ ಹೇಳಿ. ಮುಗಿಲಗಲ ಹೀಗೆಯಗಲ ನಿಮ್ಮಗಲ. ಪ್ರಮಾಣದಿಂದ ತತ ನಿಮ್ಮ ಶ್ರೀ ಚರಣ, ತತ ನಿಮ್ಮ ಶ್ರೀ ಚರಣ, ಬ್ರಹ್ಮಾಂಡದಿಂದ ತತ ನಿಮ್ಮ ಶ್ರೀ ಮಕುಟ, ಬ್ರಹ್ಮಾಂಡದಿಂದ ತತ ನಿಮ್ಮ ಶ್ರೀ ಮಕುಟ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಮುಗಿಲಗಲ ಅಗಲ ನಿಮ್ಮಗಲ.
ನಿಲ್ಲಿಸಿ ಇದು ಈ ವಚನ ಹುಡುಗನಿಗೆ ಹೇಳ್ಕೊಟ್ವಿ. ನೋಡಪ್ಪ, ದೇವರು ಹೀಸ್ ಆಮ್ನಿಷಿಯಂಟ್, ಆಮ್ನಿಪ್ರೆಸೆಂಟ್ ಅಂದರೆ ಅವನು ಒಳಗೂ ಹೊರಗೂ ಇದ್ದಾನೆ ಅಂತ. ಈ ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಬ್ರಹ್ಮಾಂಡದ ಆಚೆನೂ ಇದ್ದಾನೆ. ಅದರ ಸಂಕೇತ ನಾವು ಕೈಯಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥ ಇಷ್ಟಲಿಂಗ. ಇದನ್ನು ಹೇಳಿದ ಮೇಲೆ ಅವನು ಮನವರಿಕೆ ಆಗಿ ದೀಕ್ಷೆ ಮಾಡಿಸ್ಕೊಂಡ. ಅದಾದ ಒಂದು ವಾರದ ಕಾಲ ನಾವು ಕ್ಯಾಲಿಫೋರ್ನಿಯಾ ಕಡೆ ಹೋದ್ವಿ. ವಾಪಸ್ ಬರುವಾಗ ಅದೇ ಅಟ್ಲಾಂಟದ ಮುಖಾಂತರ ಬರಬೇಕಾದ. ಅದೇನೋ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅಮೇರಿಕನ್ಸ್, ಇಫ್ ಯು ವಾಂಟ್ ಟು ಗೋ ಟು ಹೆವನ್ ಆರ್ ಹೆಲ್, ಅಟ್ಲಾಂಟಾ ಏರ್ಪೋರ್ಟ್ ಈಸ್ ದಿ ದಟ್ ಟೇಕ್ಸ್ ಯು ಟು ದಟ್ ಪ್ಲೇಸ್ ಅಂತ. ಸೊ ಅವನು ಕೇಳಿದ್ವಿ, ಹೇಗಪ್ಪ ನಿನ್ನ ಪೂಜೆ ಹೇಗಾಯಿತು ಏನು ಅಂತ. ಆ ಹುಡುಗ ತನ್ನ ಎದೆಯ ಮೇಲೆ ಸ್ಕೂಲಿಗೆ ಹೋಗುವಾಗ ಎದೆಯ ಮೇಲೆ ಕರಡಿಗೆ ಕಾಣಂಗೆ ಹಾಕ್ಕೊಂಡು ಹೋಗಿದ್ದಾನೆ. ಅಮೇರಿಕನ್ ಕಿಡ್ಸ್ ಇದ್ರಲ್ಲ ಅವನ ಗೆಳೆಯರು, ಫ್ರೆಂಡ್ಸ್, ಅವರೆಲ್ಲ ಅದು ನೋಡಿ ವಿಚಿತ್ರವಾಗಿ ಕಾಣಿಸ್ತೆ ಅವರಿಗೆ. ಆವಾಗ ಅವರು ಕೇಳ್ತಾರೆ, ವಾಟ್ ಈಸ್ ದಟ್? ಇಟ್ ಲುಕ್ಸ್ ಲೈಕ್ ಎ ಬೈನಾಕ್ಯುಲರ್ ಅಂತ. ಈಗ ಹಳೆ ಮೈಸೂರು ಕಡೆಗೆ ಇದಾವಲ್ಲ, ಉತ್ತರ ಕರ್ನಾಟಕದಲ್ಲಿ ಆ ಥರ ಹೆಚ್ಚಿಲ್ಲ, ಕರಡಿಗೆ ದುಂಡಿಗಿರುತ್ತವೆ. ಮೈಸೂರು ಕಡೆದು ಒಂಥರ ಅದು ಎಲ್ಲಿ ಇದು ಕಣ್ಣಂಗೆ ಕಾಣುತ್ತೆ ಅದು. ವಾಟ್ ಇಸ್ ಇಟ್ ಲುಕ್ಸ್ ಲೈಕ್ ಎ ಬೈನಾಕ್ಯುಲರ್ ಅಂತ. ಆವಾಗ ಹುಡುಗ ಏನು ಉತ್ತರ ಕೊಟ್ಟ ಗೊತ್ತೇ? ಎಸ್, ಇಟ್ಸ್ ಎ ಬೈನಾಕ್ಯುಲರ್ ಬ್ಲೆಸ್ಡ್ ಬೈ ಅವರ್ ಸ್ವಾಮೀಜಿ ಟು ಸಿ ಗಾಡ್. ದೇವರನ್ನು ನೋಡಲಿಕ್ಕೆ ನಮ್ಮ ಗುರುಗಳು ಕೊಟ್ಟಿರತಕ್ಕಂಥ ಬೈನಾಕ್ಯುಲರ್ ಅಂತ. ವಾಟ್ ಎ ವಂಡರ್ಫುಲ್ ಎಕ್ಸ್ಪ್ಲನೇಷನ್. ನಾವು ಅಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆ ಹುಡುಗ ಹೇಳಿದ್ದಾನೆ. ನಮಗೆ ಭಾಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಈ ಒಂದು ಇದೊಂದು ವಚನ ಆ್ಯಪನ್ನು ನಾವು ಬಿಡುಗಡೆ ಮಾಡಿದ್ದು ಈಗ ಆಗಸ್ಟ್ ಬಂದರೆ 1 ವರ್ಷ ಆಗುತ್ತೆ. ಅಂದರೆ ಇಲ್ಲಿ ನಾವು ಇದನ್ನು ಪರಿಷ್ಕೃತ ಈ ವರ್ಷನನ್ನು ಇಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀವಿ. ಶ್ರೀಗಳು ಪ್ರತಿನಿತ್ಯ ನೀವು ಒಂದೊಂದು ವಚನ ಹೇಳಬೇಕು ಅಂತ ಆಶಯ ವ್ಯಕ್ತಪಡಿಸಿದರು. ನಿಮಗೆ ಸುಲಭವಾದಂಥ ಒಂದು ಸಾಧನ ನಿಮ್ಮ ಕೈಲಿರೋದೇ ಸಿಕ್ಕಂಗಾಗಿದೆ. ಈಗ ನೀವು ಏನೂ ಕಾರಣ ಹೇಳೋ ಹಾಗಿಲ್ಲ, ಸಬೂಬು ಹೇಳೋ ಹಾಗಿಲ್ಲ. ನಮ್ಮ ಹತ್ರ ಕನ್ನಡ ಬಸವಣ್ಣರ ಪುಸ್ತಕ ಇಲ್ಲ, ಅಕ್ಕಮಹಾದೇವಿ ಪುಸ್ತಕ ಇಲ್ಲ, ಏನೂ ಹೇಳೋಂಗಿಲ್ಲ. ನಿಮ್ಮ ಕೈಯಲ್ಲೇ ಇದೆ, ನಿಮಗಿಂತ ಹೆಚ್ಚಾಗಿ ನಿಮ್ಮ ಮಕ್ಕಳ ಕೈಯಲ್ಲಿದೆ. ಆದ್ದರಿಂದ ನೀವು ಮಕ್ಕಳಿಗೆ ಮೊಬೈಲ್ ಬಳಸಬೇಡ್ರಿ ಅಂತ ಹೇಳಬೇಡ್ರಿ, ಬಳಸೋದಾದರೆ ಇದನ್ನೇ ಬಳಸು ಅಂತ ಹೇಳಿ ಅವರಿಂದ ದಿನನಿತ್ಯ ಒಂದೊಂದು ವಚನ ಪಾಠ ಮಾಡೋ ಹಾಗೆ ನೀವು ಮಾಡ್ತೀರಾ ಅಂತ ನಾವು ಭಾವಿಸ್ತೇವೆ. ಇನ್ನು ಬರುವಾಗ ಈ ಪ್ರವೇಶ ಮಾಡುವಾಗ ವಿದ್ಯಾಲಯದ ಅಂತಾರಾಷ್ಟ್ರೀಯ JSS ಶಾಲೆಯ ಈ ಒಳಾಂಗಣಕ್ಕೆ, ಕಟ್ಟಡದ ಒಳಾಂಗಣಕ್ಕೆ ಬರುವಾಗ ಮಹಿಳೆಯರು ನೀವೆಲ್ಲ ತುಂಬ ಭಕ್ತಿಯಿಂದ ನೀವು ಬರಮಾಡ್ಕೊಂಡ್ರಿ. ಆಗ ನಮಗೆ ನೆನಪಾದಂಥ ವಚನ ಅಂತ ಹೇಳಿದರೆ ಬಸವಣ್ಣರ ವಚನ. ಅದಕ್ಕೆ ಹೋಗಪ್ಪ ಸಾಫ್ಟ್ವೇರಿಗೆ, ಗಿಳಿಯ ಹಂಜರವಿಕ್ಕಿ, ಗಿಳಿಯ ಅಂತ ಟೈಪ್ ಮಾಡು, ಗಿಳಿಯ ಹಂಜರವಿಕ್ಕಿ. ಅದು ಸಾಫ್ಟ್ವೇರ್ ಲಿಂಕ್ ತಪ್ತಾ? ಗಿಳಿಯ ಹಂಜರವಿಕ್ಕಿ ಸೊಡರಿಂಗ್ ಎಣ್ಣೆಯ ನೆರೆದು ಬತ್ತೆಯ ನೀಕ್ಕಿ ಬರವ ಹಾರುತ್ತಿದ್ದೆ ನೆಲಗವ್ವ, ತರಗೆಲೆ ಗಿರಕಂದೊಡೆ ಹೊರಗನಾಲಿಸುವೆ, ಅಗಲಿದ ನೆಂದೆನ ಮನ ದಿಗಿಲಾಯಿತ್ತವ್ವ, ಕೂಡಲ ಸಂಗನ ಶರಣರು ಬಾಗಿಲ ಬಳಿ ಬಂದು ಶಿವ ಎಂದರೆ ಸಂತೋಷ ಪಟ್ಟೆ ನೆಲಗವ್ವ ಅಂತಾರೆ ಬಸವಣ್ಣವರು. ಇದೆಯಾ ಅದು ಸಾಫ್ಟ್ ವಚನ ಆ್ಯಪ್ ಇದೆಯಾ? ತೋರಿಸ್ತೀರ ಅದನ್ನು? ಏನು ನಾವು ನಿಮಗೆ ಹೇಳ್ತೀವಿ. ಒಟ್ಟಾರೆ ಶಿವಶರಣರ ಬಗ್ಗೆ ಎಷ್ಟು ಬಸವಣ್ಣವರಿಗೆ ಅವರ ಹೃದಯದ ತುಡಿತ ಇತ್ತು ಅಂದರೆ ಅವರಿಗಾಗಿ, ಅವರ ಬರುವಿಗಾಗಿ ಹಾರೈಸ್ತಾ ಇದ್ದರು. ನಿಮ್ಮನ್ನು ನೋಡಿದಾಗ ಬಸವಣ್ಣವ್ರ ವಚನ ನೆನಪಾಯಿತು. ದೇಟ್ ಇಸ್ ಇಟ್. ಕ್ಲಿಕ್ ಮೀ ಎಸ್. ಗಿಳಿಯ ಹಂಜರವಿಕ್ಕಿ ಅಂದರೆ ಗಿಳಿಯ ಒಂದು ಪಂಜರವನ್ನು ಮನೆ ಮುಂದೆ ನೇತಾಕಿ, ಸೊಡರಿಂಗ್ ಎಣ್ಣೆಯ ನೆರೆದು ದೀಪ ಹಚ್ಚಿ ಬರವ ಹಾರುತ್ತಿದ್ದೆ ನೆಲಗವ್ವ. ಈ ಶರಣರು ಬರೋದನ್ನು ನಾನು ಕಾಯ್ತಾ ಇದ್ದೀನಿ ಅಂತ. ಬಸವಣ್ಣವರ ತುಡಿತ ಶರಣರ ಬಗ್ಗೆ ಹೇಗಿತ್ತು ಅನ್ನೋದನ್ನು ತೋರಿಸುತ್ತೆ. ತರೆಗೆಲೆ ಗಿರಕೆಂದೊಡೆ ಹೊರಗನಾಲಿಸಿವೆ. ಒಂದು ಸ್ವಲ್ಪ ಏನಾದ್ರು ಒಣಗಿದ ಎಲೆ ಶಬ್ದ ಮಾಡಿತು ಅಂದ್ರೆ ಬಂದರು ಶರಣರು ಅಂತ ನನಗೆ ಅನಿಸ್ತಾ ಇತ್ತು. ಅಗಲಿದ ನೆಂದೆನ್ನ ಮನ ದಿಗಿಲಾಗಿತ್ತವ. ನಾನು ಅಗಲಿ ಬರಲಿಲ್ವಲ್ಲ ಇನ್ನೂ ಅಂತ, ನಾನು ದೂರ ಆದ್ನೇನೋ ಅಂತ ಅವ್ರಿಗೆ ಮನಸ್ಸು ಆತಂಕ. ಕೂಡಲ ಸಂಗನ ಶರಣರು ಬಂದು ಬಾಗಿಲ ಬಳಿ ನಿಂದು ಶಿವ ಎಂದರೆ ಸಂತೋಷಪಟ್ಟೆ ನಾವು. ಹಾಗೆ ನಾವು ಬರುವಾಗ, ನಾವಿರುವರು ಗುರುಗಳು ಬರುವಾಗ ಬಾಗಿಲ ಬಳಿ ನಿಂದು
ದೀಪ ಹಚ್ಚಿ ಆರತಿ ಇಟ್ಕೊಂಡು ಅದನ್ನ ಕಾಯ್ತಾ ಇದ್ರಲ್ಲ, ನಮಗೆ ಬಸವಣ್ಣವರ ಈ ವಚನ ಆಗ ನೆನಪಾಗಿತ್ತು. ಸಾಮಾನ್ಯವಾಗಿ ಹೆಣ್ಮಕ್ಳು ಯಾಕೆ ಆರತಿ ಇಟ್ಕೊಂಡು ನಿಂತ್ಕೊಳ್ತಾರೆ ಸ್ವಾಗತ ಮಾಡುವಾಗ? ಗಂಡು ಮಕ್ಕಳು ಅವ್ರ ಕೈಲೇ ಆರತಿ ಕೊಡೋದು. ನಮ್ಮ ಸರ್ಕಾರನೂ ಹಾಗೆ ಮಾಡಿಬಿಟ್ಟಿದೆ. ಆರತಿಗೆ ಒಬ್ಬ ಮಗಳು, ಕೀರ್ತಿಗೆ ಒಬ್ಬ ಮಗ. ನಾವು ಭಾಳಷ್ಟು ನಮ್ಮ ರಾಜಕೀಯ ಧೋರಣರಿಗೆ ಹೇಳಿದ್ದೀವಿ, ಹೆಣ್ಮಕ್ಳು ಬರೀ ಆರತಿ ಅಷ್ಟೇ ಅಲ್ಲ ಎತ್ತೋದು, ಅವರು ಸಮಯ ಬಂದರೆ ಒನಕೆ ಓಬನಂತೆ ಕೈಯಲ್ಲಿ ಒನಕೆಯನ್ನು ಹಿಡಿಯಬಲ್ಲರು ನಮ್ಮ ಹೆಣ್ಮಕ್ಳು. ಪ್ರಸಂಗ ಬಂದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನಂತೆ ಕತ್ತಿಯನ್ನು ಖಡ್ಗವನ್ನು ಹಿಡಿಯಬಲ್ಲರು. ಇದೇ ನೀವು ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅಂತ ಬರೆದಿರಿ, ಇದು ತಪ್ಪು ಅಂತ ಅನೇಕ ರಾಜಕಾರಣಿಗಳಿಗೆ ಹೇಳಿದ್ದೀವಿ. ನಾವು ಹೇಳೋದು ಬಯಸೋದೇನು ಅಂದರೆ, ಅದನ್ನು ಬದಲಾಯಿಸಿ ಆಸ್ತಿಗೊಬ್ಬ ಮಗ, ಆಸರೆಗೊಬ್ಬ ಮಗಳು ಅಂತ ಮಾಡಿದರೆ ಹೆಚ್ಚು ಸೂಕ್ತ ಅಂತ ನಮಗೆ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಹೆಚ್ಚು ಮಾತನಾಡಕ್ಕೆ ಹೋಗೋದು ಸೂಕ್ತ ಆಗಲಾರ್ದು. ಒಂದು ಸಾಮಾನ್ಯವಾಗಿ ಇದರಲ್ಲಿ ಬಹಳಷ್ಟು ವಚನಗಳು ಷಟ್ಸ್ಥಲದ ರೂಪದಲ್ಲಿ ಇವೆ. ನಮ್ಮ IAS ಅಧಿಕಾರಿಗಳಂಥ ಸೋಮಶೇಖರ್ ಅವರು ಚೆನ್ನಾಗಿ ಬಲ್ಲರು. ಎಲ್ಲ ಶರಣರ ವಚನಗಳನ್ನು ಒಂದು ಕಾಲದಲ್ಲಿ ಷಟ್ಸ್ಥಲದ ಕ್ರಮದಲ್ಲಿ ಅವರು ಜೋಡಿಸಿದ್ದಾರೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಯಾವುದೇ ವಚನವನ್ನು ಶರಣರು ಷಟ್ಸ್ಥಲವನ್ನು ಆಧರಿಸಿಯೇ ಬರೆದಿದ್ದಾರೆ ಅಂತ ನಾವು ಒಪ್ಪಲ್ಲ. ಅವರವರ ಅನುಭವಕ್ಕೆ ಬಂದಂಥ ಅನುಭವವನ್ನು ಅವರು ವಿಸ್ತರಿಸ್ತಾ ಬರೆದಿದ್ದಾರೆ. ಇದರಲ್ಲಿ ಏನೆಲ್ಲ ಇದ್ದಾವೆ ಅಂತ ಹೇಳಿದರೆ, ಎಕನಾಮಿಕ್ಸ್ ಇದೆ, ಪೊಲಿಟಿಕಲ್ ಥಾಟ್ಸ್ ಇದ್ದಾವೆ, ಎಟಿಕೇಟ್ಸ್ ಇದೆ, ಮ್ಯಾನರ್ಸ್ ಇದೆ, ಸೋಷಿಯಲ್ ಇನ್ಇಕ್ವಾಲಿಟಿ, ಸ್ಪಿರಿಚುವಲ್ ಥಾಟ್ಸ್ ಆಫ್ ಮಂಡೇನ್ ಆ್ಯಂಡ್ ವರ್ಲ್ಡ್ಲಿ ಲೈಫ್, ಥಾಟ್ಸ್ ಆನ್ ಸೂಪರ್ಸ್ಟಿಷನ್ಸ್, ಫ್ರೆಂಡ್ಶಿಪ್, ಎಟ್ಸೆಟ್ರಾ. ಇದೆಲ್ಲ ಇದೆ. ಸಾಮಾನ್ಯವಾಗಿ ಪಬ್ಲಿಕ್ ಮೆಮೊರಿ ಈಸ್ ವೆರಿ ಪೂರ್ ಅಂತ ಹೇಳ್ತಾರೆ. ಈಗ ನಾವು ನಿಮಗೆ ಕೇಳ್ತೇವೆ, ಅದು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತೀವಿ. 2 ಮಾತನ್ನು ಮುಗಿಸ್ಬಿಡ್ತೀವಿ ಹೇಳಿ. ಈಗ ನಿಮಗೆಲ್ಲ ನಿಮ್ಮ ತಂದೆ ತಾಯಿಗಳ ಹೆಸರು ನೆನಪಿದೆ. ನಿಮ್ಮ ತಾತನ ಹೆಸರು ಹೇಳಪ್ಪ, ಅಜ್ಜಿ ಹೆಸರು ಹೇಳು ಅಂದರೆ ಹೇಳ್ತಾರೆ. ಮುತ್ತಾತನ ಹೆಸರು, ಮುತ್ತಜ್ಜಿ ಹೆಸರು ಹೇಳು ಅಂದರೆ ಸ್ವಲ್ಪ ತಡವರಿಸ್ತಾರೆ. ಅವ್ರ ಹಿಂದೆ ನೆನಪಿಲ್ಲ ಅಲ್ವಾ? ನಿಮ್ಮ ಕುಟುಂಬದ ಒಂದು ಏನು ಇದೆ ಅದೇ ನಿಮಗೆ ನೆನಪಿಲ್ಲ. ಯಾಕೆ ಸಾಧ್ಯ? ಯಾಕೆ ನೆನಪಿಲ್ಲ? ಈ ಭೂಮಿ ಮೇಲೆ ಮನುಷ್ಯ ಜೀವ ಸೃಷ್ಟಿ ಆದನಂದಿಂದ ಕೋಟಿ ಜನ ಹುಟ್ಟಿದ್ದಾರೆ ಮತ್ತು ಸತ್ತಿದ್ದಾರೆ. ಅದು ನಿಜವಾದ ಅರ್ಥದಲ್ಲಿ ಅವರು ಸತ್ತಿದ್ದಾರೆ ಅಂತ ಹೇಳ್ಬೋದು. ಕೋಟಿ ಜನ ಹುಟ್ಟಿರೋರು ನಿಜವಾಗಿ ಸತ್ತಿದ್ದಾರೆ ಅಂತ ಹೇಳ್ಬೋದು. ಅವರೆಲ್ಲರ ಜನನ ಮರಣ ದಾಖಲಾತಿಗಳು ಈಗಿಲ್ಲ. ಈಗೇನೋ ಕಂಪ್ಯೂಟರ್ ಬಂದ ಮೇಲೆ ಆಗ್ತಾ ಇರ್ಬೋದು, ಹಿಂದಿನ ಕಾಲದಲ್ಲಿ ಇರಲಿಲ್ಲ. ಅವರು ಯಾರನ್ನೂ ಸಹ ಜಗತ್ತು ನೆನ್ಪಿಟ್ಕೊಂಡಿಲ್ಲ. ಆದರೆ ಅವ್ರು ಸತ್ತಾಗ ಅವರ ಬಂಧುಗಳು, ಹತ್ತಿರದ ಬಂಧುಗಳು ಕಣ್ಣೀರು ಸುರಿಸಿದ್ದಾರೆ ಹೊರತು ಬೇರೆ ಯಾರೂ ಕಣ್ಣೀರು ಸುರಿಸಿಲ್ಲ. ಆ ಕಣ್ಣೀರು ಸುರಿಸಿದಂಥವರು ಸಹ ಅವರು ಸತ್ತು ಹೋದ ಮೇಲೆ ಹೇಳಿ ಹೆಸರಿದ್ದಂಗೆ ಹೋಗಿದ್ದಾರೆ. ಯಾಕೆ ಅಂದರೆ ಈ ಜಗತ್ತು ನೆನಪಿಟ್ಟುಕೊಳ್ಳುವಂಥ ಕೆಲಸವನ್ನು ಅವರು ಮಾಡಿಲ್ಲ. ಯಾರನ್ನು ಈ ಜಗತ್ತು ನೆನಪಿಟ್ಕೊಳ್ಳುತ್ತೆ ಅಂದರೆ, ಎಷ್ಟೇ ಸಾರ್ವಜನಿಕ ಸ್ಮೃತಿ ದುರ್ಬಲವಾಗಿದ್ದರೂ ಮನುಕುಲ ಸದಾ ನೆನಪಿಟ್ಟುಕೊಳ್ಳುವಂಥ ಛಾಪನ್ನು ಮೂಡಿಸಿದ ಅಸಾಧಾರಣ ವ್ಯಕ್ತಿಗಳು ಅನೇಕರು ಹುಟ್ಟಿ ಕಣ್ಮರೆಯಾಗಿದ್ದಾರೆ. ಅವರಲ್ಲಿ ಕನ್ನಡ ನಾಡಿನ ಭವ್ಯ ಇತಿಹಾಸದ ಉಳ್ಳ ಮಧ್ಯಕಾಲೀನದಲ್ಲಿ ಉದಯಿಸಿದ ಅಪರೂಪದ ಚೇತನ ಬಸವಣ್ಣ. ಅವರು ತಮಗಾಗಿ ಬದುಕಲಿಲ್ಲ, ಅದು ಜಗತ್ತಿನ ಒಳಿತಿಗಾಗಿ ಬದುಕಿದರು. ಅವರೇ ಒಂದು ವಚನ ಹೇಳ್ತಾರೆ, ಅವ್ರನ್ನೆಲ್ಲ ಅವತಾರ ಪುರುಷರು ಅಂತೀವಿ, ವಿಭೂತಿ ಪುರುಷರು ಅಂತೀವಿ, ಯುಗ ಪ್ರವರ್ತಕರು ಅಂತ ಹೇಳ್ತೀವಿ. ಎಲ್ಲರಂತೆ ಸತ್ರು ನಿಧನರಾದರು ಅಂತ ಹೇಳಲ್ಲ, ಲಿಂಗೈಕ್ಯರಾದರು ಅಂತ ಹೇಳ್ತೀವಿ, ಶಿವನ ಪಾದ ಸೇರಿದರು ಅಂತೀವಿ. ಅಂತಹ ಮಹಾನುಭಾವರನ್ನು ಸ್ಮಾತಸ್ಮರಣೀಯರೆಂದು ನಾವು ನೆನಪಿಸ್ತೀವಿ. ಆ ನೆನಪು ಈಗೇನೀಗ ನಾವು ಮಾಡ್ತಾಯಿದ್ದೀವಿ, ಆದ ಕಾರಣ ಅವರು ತಮ್ಮ ಸ್ವಾರ್ಥವನ್ನು ಬದಿಗೊತ್ತಿ ಸಮಾಜದ ಒಳಿತಿಗಾಗಿ ಅವರು ತಮ್ಮ ಜೀವನವನ್ನು ಸವಿಸಿದವರು.
ಈಗ ಇದನ್ನು ಯಾಕೆ ನಾವು ನೆನೆಸ್ತೀವಿ? ನೆನೆಸೋದ್ರಿಂದ ಏನಾಗುತ್ತೆ? ಬಸವಣ್ಣವರ ಈ ಜನ್ಮದಿನವನ್ನು ಯಾಕೆ ಆಚರಿಸ್ತೀವಿ ನಾವು? ಇದರಿಂದ ಏನು ಪ್ರಯೋಜನ ಅಂತ ಬಸವಣ್ಣವರೇ ಒಂದು ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಿಮಗೆ ಗೊತ್ತಿದೆಯಲ್ಲ ಇದು. ಯಾಕೆ ನೆನೆಸ್ತೀರಿ? ನೆನೆಸೋದ್ರಿಂದ ಏನು ಪ್ರಯೋಜನ? ಅವ್ರು ಹೇಳ್ತಾರೆ ನೋಡಿ, ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ. ಕೆಂಚ ಅಂತ ನೀವು ಮಾಡಿ, ಕೆಂಚ ಅದು ಗೊತ್ತಾಗುತ್ತೆ, ವಚನ ಸಿಗುತ್ತೆ ನೋಡಿ ಅಲ್ಲಿ. ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ. ಕೆಂಪಿಗಿರನು ಕಪ್ಪಿಗಿರತಕ್ಕಂಥ ಮನುಷ್ಯನ ನೆನೆಸಿದರೆ ಕಪ್ಪಾಗ್ತಾನ, ಅವನು ಕರಗಾಗ್ತಾನ? ಕರಿಕ ಕೆಂಚನ ನೆನೆದಡೆ ಕೆಂಚನಾಗಬಲ್ಲನೆ. ಸಿಗ್ತ ವಚನ? ಅದು ಸಿಗಲಿಲ್ಲ. ಕರಿಕ ಕೆಂಚನ ನೆನೆದಡೆ ಕೆಂಚನಾಗಬಲ್ಲನೆ, ದರಿದ್ರನು ಸಿರಿವಂತನ ನೆನೆದಡೆ ಸಿರಿವಂತನಾಗಬಲ್ಲನೆ, ಸಿರಿವಂತ ದರಿದ್ರನ ನೆನೆದಡೆ ದರಿದ್ರನಾಗಬಲ್ಲನೆ, ಮುಂದಿನ ಪುರಾತನರ ನೆನೆದು ಧನ್ಯನಾದೆನೆಂಬ ಮಾತಿನ ರಂಜಕರೇನೆಂಬೇ ಕೂಡಲ ಸಂಗಮ ದೇವ ಅಂತಾರೆ ಬಸವಣ್ಣರು. ಮುಂದಿನ ಪುರಾತನರ ನೆನೆದು ಧನ್ಯನಾದನೆಂಬ ಕೇವಲ ಧನ್ಯನಾದನೆಂಬ ಅಷ್ಟೇ ಭಾವ ನೀವು ಇಟ್ಕೊಂಡ್ರೆ ಬಸವ ಜಯಂತಿ ಸಾರ್ಥಕ ಆಗಲ್ಲ. ಇದು ಬಸವಣ್ಣರೇ ಹೇಳ್ತಿರತಕ್ಕಂಥ ಮಾತು, ನೀವು ವಿಶೇಷವಾಗಿ ಗಮನಿಸಬೇಕು. ಮತ್ತು ಅದೇನು ಮಾಡಬೇಕು? ನೆನೆಯೋದ್ರ ಜೊತೆಗೆ ಬಸವಾದಿ ಪ್ರಮತರ ತತ್ವಗಳೇನಿವೆ ಅವುಗಳನ್ನು ನೀವು ಮೈಗೂಡಿಸ್ಕೊಳ್ಬೇಕು, ನಿಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ನೆನೆಯೋದಕ್ಕೆ ಸಾರ್ಥಕವಾಗುತ್ತೆ ಹೊರತು ಕೇವಲ ನೆನೆಸೋದ್ರಿಂದ ಮಾತ್ರ ಸಾರ್ಥಕವಾಗಲ್ಲ ಅಂತ ಸ್ವತಃ ಬಸವಣ್ಣವರೇ ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ. ನುಡಿ ಮತ್ತು ನಡೆ ಎರಡು ಒಂದಾಗಬೇಕು. ನಮ್ಮ ಇಲ್ಲಿಯ ಮಕ್ಕಳಿಗೆ ನೀವು ಬೋಧಿಸ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ನೀವು ಆ ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ, ವಚನ ಸಂಸ್ಕೃತಿ ಏನಿದೆ, ಇದನ್ನು ಅವರಿಗೆ ಧಾರೆ ಎರಿಬೇಕು. ಅದು ಅತ್ಯವಶ್ಯಕವಾಗಿದೆ. ಅದು ಹಾಗಾಗಬೇಕು ಅಂದರೆ ನೀವು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಮೂಲಕ ನಿಮ್ಮ ಮಕ್ಕಳಿಗೆ ನೀವು ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಅವ್ರನ್ನ ಬೆಳೆಸ್ಬೋದು. ಕೊನೆಯದಾಗಿ, ಬಸವಣ್ಣವರು ಕೇವಲ ಸಾಂಸ್ಕೃತಿಕ ನಾಯಕರಲ್ಲ, ಒಂದೇ ಅಲ್ಲ, ಕೇವಲ ಸಾಂಸ್ಕೃತಿಕ ನಾಯಕರಲ್ಲ. ಅನ್ನು ಭಾಳ ಹೆಮ್ಮೆಯಿಂದ ಎಲ್ಲ ಹೇಳ್ಕೊಳ್ತಾ ಇದ್ದಾರೆ. ಸಾಂಸ್ಕೃತಿಕ ನಾಯಕ ಅನ್ನೋದು ಒಂದು ಭಾಗ ಅಷ್ಟೇ, ಒಂದು ಅಂಶ ಅಷ್ಟೇ. ಸಮಗ್ರ ರೀತಿಯಲ್ಲಿ ಬಸವಣ್ಣವರು ಕ್ರಾಂತಿಕಾರಿ ಪುರುಷ ಅಂತ ಹೇಳಿ ಬಯಸ್ತೀವಿ. ಸಮಗ್ರ ನೇತಾರವರು, ವಿಶ್ವಗುರು ಅಂದಮೇಲೆ ಎಲ್ಲ ಬಂದೋಯ್ತು. ಅದ್ರಾಗೆ ಕರ್ನಾಟಕ ಸರ್ಕಾರ ಪಾಸ್ ಮಾಡಿದೆ, ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ನಾವೇ ಮೊದಲ ಸಹಿ ಇರೋದು ನಮ್ಮದೇ. ಆದರೆ ನಾವು ಹೇಳೋದು ಬರೀ ಸಾಂಸ್ಕೃತಿಕ ನಾಯಕ ಅಲ್ಲ, ಸಮಗ್ರ ರಂಗಗಳ ನಾಯಕ. ಧಾರ್ಮಿಕ ರಂಗ ಇರ್ಬೋದು, ಸಾಮಾಜಿಕ ರಂಗ ಇರ್ಬೋದು, ಸಾಹಿತ್ಯ ರಂಗ ಇರ್ಬೋದು, ಇನ್ನು ರಾಜಕೀಯ ಇರ್ಬೋದು. ಜಗತ್ತಿನ ಕ್ರಾಂತಿ ಪುರುಷರ ಇತಿಹಾಸವನ್ನು ಓದಿದರೆ ಒಬ್ಬೊಬ್ಬರು ಒಂದೊಂದರಲ್ಲಿ ನಿಷ್ಣಾತರು. ಫ್ರೆಂಚ್ ರೆವಲ್ಯೂಷನ್ ಇರ್ಬೋದು, ಇನ್ಯಾವುದೋ ರೆವಲ್ಯೂಷನ್ ಇರ್ಬೋದು, ಒಂದೊಂದರಲ್ಲಿದ್ದಾರೆ. ಆದರೆ ಬಸವಣ್ಣವರು ಎಲ್ಲ ರಂಗಗಳಲ್ಲೂ ಅವರು ಪರಿಣತಿಯನ್ನು ಸಾಧಿಸಿದ್ದಾರೆ. ಎಲ್ಲ ರಂಗದಲ್ಲಿ ಆರ್ಥಿಕ ಚಿಂತನೆ, ಸಾಮಾಜಿಕ ಚಿಂತನೆ, ಸಾಹಿತ್ಯದಲ್ಲಿ, ಅದೆಲ್ಲ ಈಗ ಹೇಳಬೇಕು ಅಂತಂದ್ರೆ ಬಹಳ ಸಮಯ ಬೇಕಾಗುತ್ತೆ. ಅದು ನೀವು ಬರೀ ಸಾಂಸ್ಕೃತಿಕ ನಾಯಕ ಅಂತ ಅಷ್ಟಕ್ಕೇ ನೀವು ಖುಷಿ ಪಡೋದು ಬೇಡ. ಇನ್ನೂ ಎತ್ತರದ ವ್ಯಕ್ತಿತ್ವ ಬಸವಣ್ಣವರು ಅನ್ನೋದನ್ನು ಈ ರಾಷ್ಟ್ರಗಳಲ್ಲಿ ಮನದಟ್ಟು ಮಾಡಿಕೊಡ್ಬೇಕು. ಅದಕ್ಕೆ ನಾವು ಎಷ್ಟೋ ಪ್ರದೇಶಗಳಲ್ಲಿ ಹೋಗಿ ನಾವು ಭಾಷಣ ಮಾಡಿದ್ದೀವಿ. ಆದರೆ ನಾವು ಯಾವ ರಾಜಕೀಯ ಪಕ್ಷದವರಲ್ಲ. ಆದರೆ ನಮ್ಮ ದೇಶಕ್ಕೆ ಮೋದಿಯವರು ಪ್ರಧಾನಿಯಾಗಿ ಬಂದ ಮೇಲೆ ಬಸವಣ್ಣವರ ಪರಿಚಯ ಹೆಚ್ಚು ಜಗತ್ತಿಗೆ ಆಯಿತು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈಗ ಚುನಾವಣೆ ನಡೀತಾ ಇದೆ ಅಲ್ಲಿ ನಮ್ಮ ದೇಶದಲ್ಲಿ. ನಾವಿಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡಲಿಕ್ಕೆ ಬಂದಿಲ್ಲ, ಯಾವ ಪಕ್ಷ ಯಾವುದು ಪರವಾಗಿ ವಿರುದ್ಧವಾಗಿ. ಇವತ್ತು ಗೊತ್ತಾಗಿರೋದು ಲಂಡನ್ನೇ ಗೊತ್ತಾಗಿರೋದಾಗಲಿ, ಅಮೇರಿಕಕ್ಕೆ ಗೊತ್ತಿರೋದಾಗಲಿ, ಮೋದಿಯವರು ಅವರೇನಾದರೂ ಕನ್ನಡ ಅವ್ರಿಗೆ ಗೊತ್ತಿದ್ದಿದ್ದರೆ ಇನ್ನೂ ಎಲ್ಲ ವಚನಗಳನ್ನು ಓದಿ ಅರಗಿಸ್ಕೊಂಡು ಮಾತಾಡ್ತಿದ್ರು ಅಂತ ಅನಿಸುತ್ತೆ. ಸಮಾರಂಭದ ನಿರೂಪಿ ಈಗ ಅವ್ರ ಮುಂದಿನ ಕಾರ್ಯಕ್ರಮಕ್ಕೆ ವಿಳಂಬ ಆಗುತ್ತೆ ಅಂತ ಬಂದು ನಿಂತಿದ್ದೇಳಿ ಅರ್ಥವಾಗ್ತಾ ಇದೆ. ಹೀಗಾಗಿ ನಮಗೆ ಇಂಥ ಒಂದು ಅವಕಾಶ ಕೊಟ್ಟಿದ್ದು ನಮಗೆ ತುಂಬ ಸಂತೋಷ ಆಗಿದೆ.
ಇನ್ನೂ ಹೆಚ್ಚಿನ ಸಂತೋಷ ಆಗೋದು ನೀವು ನಾವು ರೂಪಿಸಿದಂಥ ಈ ಒಂದು ಮೊಬೈಲ್ ಆ್ಯಪನ್ನು ಬಳಸ್ಕೊಂಡ್ರೆ ನಿಜವಾಗೂ ಇಲ್ಲಿ ಬಸವ ಜಯಂತಿ ಆಚರಿಸಿದ್ದಕ್ಕೆ ಸಾರ್ಥಕವಾಗುತ್ತೆ. ಮುಂದಿನ ಕಾರ್ಯಕ್ರಮಗಳಿಗೆ ನಿಮಗೆ ಅದು ನೆರವು ಆಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಬಸವ ಜಯಂತಿ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ನಮ್ಮ 4 ಮಾತುಗಳು ಮುಕ್ತಾಯಗೊಳಿಸ್ತೀನಿ.